ದ್ವೀಪ, ದ ಐಲ್ಯಾಂಡ್, ಇದರ 4ನೇ ಸೆಷನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. ಇದಕ್ಕೆ ಪೂರ್ವವಾಗಿ ಸೆಷನ್ 3 ಅಲ್ಲಿ ಏನಾಗಿತ್ತು ಒಂದು ಸಣ್ಣ ರೀಕ್ಯಾಪನ್ನು ಮಾಡಿ ಬರುವ. ಗಣಪಯ್ಯ ತನ್ನ ಫಾರ್ಮ್ ಲ್ಯಾಂಡಿಂದ ಮನೆ ಕಡೆ ಹೋಗ್ತಾ ಇದ್ದ ದಾರಿಯಲ್ಲಿ ಅವನಿಗೆ ಹಲವಾರು ಯೋಚನೆಗಳು. ಹೋದ ವರ್ಷ ಮಾನ್ಸೂನ್ ಬರಲಿಕ್ಕಿಂತ ಮುಂಚೆ ಸಬ್ಮರ್ಷನ್ ಆಫೀಸ್, ಅಂದರೆ ಮುಳುಗಡೆ ಆಫೀಸಿನ ಜವಾನ, ಪ್ಯೂನ್ ಅಂತ ಹೇಳ್ತೇವೆ ಇಂಗ್ಲೀಷ್ನಲ್ಲಿ, ಆ ಪ್ಯೂನ್ ಬಂದು ಹೇಳಿದ್ದ, ಈ ಸಾತಿ ಏನೂ ಆಗೋದಿಲ್ಲ, ಶರಾವತಿ ತುಂಬುವುದಿಲ್ಲ, ನಿಮ್ಮ ಮನೆಗಳು ಏನೂ ಆಗೋದಿಲ್ಲ ಅಂತ. ಆದರೆ ಈ ಸಾತಿ ಹೇಳಿ ಹೋಗಿದ್ದಾನೆ, ಈ ಸಾತಿ ನಿಮ್ಮ ಮನೆಗಳು, ತೋಟ, ಗದ್ದೆ, ಹೊಲಗಳು ಮುಳುಗಿ ಹೋಗುತ್ತೆ ಅಂತ. ಇರುವ 5 ಮನೆಗಳು, 2 ಬಾಂಡೆಡ್ ಲೇಬರರ್ಸ್ಗಳ ಮನೆಗಳು, ಹಾಗೆ 3 ಜನ ಲ್ಯಾಂಡ್ ಲಾರ್ಡ್ಸ್ಗಳು. ಅದರಲ್ಲಿ ಒಬ್ಬ ಗಣಪಯ್ಯ, ಇನ್ನೊಬ್ಬ ಹೇರಂಬ ಹೆಗಡೆ, ಇನ್ನೊಬ್ಬ ಪರಮೇಶ್ವರಯ್ಯ. ಪರಮೇಶ್ವರಯ್ಯ ಮತ್ತು ಹೇರಂಬ ಹೆಗಡೆಗೆ ಹೋಲಿಸಿದ್ರೆ ನಮ್ಮ ಗಣಪಯ್ಯ ಅಷ್ಟು ಶ್ರೀಮಂತನಲ್ಲ. ಹೇಳಲಿಕ್ಕೆ ಮಾತ್ರ ಲ್ಯಾಂಡ್ ಲಾರ್ಡ್, ಜಮೀನ್ದಾರ, ಆದರೆ ಅಷ್ಟು ಶ್ರೀಮಂತನಲ್ಲ. ಜಮೀನಿದೆ, ತೆಂಗಿದೆ, ಅಡಿಕೆ ಇದೆ, ಹಾಗೆಯೇ ಭತ್ತ ಬೆಳೆಯುವ ಗದ್ದೆ ಕೂಡ ಇದೆ. ಆದರೆ ಅವನಷ್ಟು ದೊಡ್ಡ ಶ್ರೀಮಂತನಲ್ಲ ಇವನು. ಬೆಳೆ ಬೀಜ ಬಿತ್ತಿಯಾಗಿದೆ. ಸಬ್ಮರ್ಷನ್ ಆಫೀಸಿನ ಪ್ಯೂನ್ ಹೇಳಿ ಹೋಗಿದ್ದಾನೆ ಮುಳುಗತ್ತೆ ಅಂತ. ಹಾಗೆಯೇ ಈ ಊರಿನ ಹೆಸರು ಹೊಸಮನೆ ಹಳ್ಳಿ. ಹೊಸಮನೆ ಹಳ್ಳಿಯ ಪಕ್ಕದಲ್ಲೇ, ಒಂದು ಪಕ್ಕದಲ್ಲಿ ಸೀತಾ ಪರ್ವತ ಇದೆ, ಇನ್ನೊಂದು ಪಕ್ಕದಲ್ಲಿ ಶರಾವತಿ ಹರಿತಾ ಇದ್ದಾಳೆ. ಮನೆಗೆ ಹೋಗಬೇಕಾದ್ರೆ ಆ ಸೇತುವೆ ದಾಟಿ ಬರುವಾಗ ಗಣಪಯ್ಯ ಆ ನದಿಯನ್ನು, ಶರಾವತಿಯನ್ನು ದಿಟ್ಟಿಸಿ ನೋಡ್ತಾನೆ. ಹಿ ಸ್ಟೇರ್ಡ್ ಅಟ್ ಶರಾವತಿ, ಸಿಟ್ಟಿನಿಂದ ನೋಡ್ತಾನೆ. ಇದು ಹೀಗೆ ಮುಳುಗು ಹೋಗುತ್ತಾ, ನಮ್ಮನ್ನು ಮುಳುಗಿಸ್ಬಿಡತ್ತೆ ಅಂತ ಹೇಳಿ ಅವನು ಆಲೋಚನೆ ಮಾಡ್ತಾ ಮನೆ ಕಡೆಗೆ ಬರ್ತಾ ಇದ್ದಾನೆ. ಪರಮೇಶ್ವರಯ್ಯಂಗೆ ಕಂಪನ್ಸೇಷನ್ ಸಿಕ್ಕಿದೆ, ಅವನು ಊರು ಬಿಟ್ಟು ಹೋಗಿ ಆಗಿದೆ. ಈಗ ಹೇರಂಬ ಹೆಗಡೆ, ಅವನಿಗೆ ಕೂಡ ಸಿಗ್ತಾ ಇದೆ, ಅವನು ಕೂಡ ಹೋಗ್ತಾನೆ ಅಂತ ಸುದ್ದಿ ಇದೆ ಊರು ಬಿಟ್ಟು. ಈಗ ಉಳಿದವರು ನಾನು ಮಾತ್ರ, ನನ್ನ ಕುಟುಂಬ ಮಾತ್ರ. ಏನು ಮಾಡಲಿ ನಾನು? ನನಗೆ ಮಾತ್ರ ಕಂಪನ್ಸೇಷನ್ ಹಣ ಸಿಗಲಿಕ್ಕೆ ಕಾರಣ ಏನು? ರೈಟ್, ಸಬ್ಮರ್ಷನ್ ಆಫೀಸಿನ ಶೆಟ್ಟಿ ಏನು ಹೇಳ್ತಾನೆ ಹೋದರೆ, ಯುವರ್ ಫೈಲ್ ವಾಸ್ ಲಾಸ್ಟ್, ನಿನ್ನ ಫೈಲ್ ಕಳೆದು ಹೋಗಿದೆ, ಬಿಸಾಡಿ ಹೋಗಿದೆ ಅಂತಲೇ ಹೇಳ್ತಾ ಇದ್ದಾನೆ. ನಾನೇನು ಮಾಡಲಿ? ಪರಮೇಶ್ವರಯ್ಯ ಮೇ ಬಿ ಗ್ರೀಸ್ ದ ಹ್ಯಾಂಡ್ಸ್ ಆಫ್ ದಟ್ ಶೆಟ್ಟಿ. ಅವನಿಗೆ ಸ್ವಲ್ಪ ಹಣ ಲಂಚ ಕೊಟ್ಟು ಅವನಿಗೆ ಕಂಪನ್ಸೇಷನ್ ಸಿಕ್ಕಿದ್ದು, ಊರು ಬಿಟ್ಟು ಹೋದ ಅವನು. ಈಗ ಹೇರಂಬ ಹೆಗಡೆ ಕೂಡ ಹಾಗೆ ಮಾಡಿದ್ದಾನೆ. ನಾನೇನು ಮಾಡಲಿ? ಎಷ್ಟು ಸತಿ ಹೋಗಿದ್ದೀನಿ? 10 ಸತಿ ಹೋಗಿ ಆಯಿತು. ಈಗಲೂ ಕೂಡ ಹಾಗೆ ಹೇಳ್ತಾನೆ ಅವನು. ಏನು ಮಾಡಲಿ ನಾನು? ಇದು ಒಂದು ಸಣ್ಣ ರೀಕ್ಯಾಪ್. ಸೊ 4th ಸೆಷನ್ನ ಪ್ರಾರಂಭ ಮಾಡ್ತಾ ಇದ್ದೀನಿ. That was the government had announced compensation for the displaced families. ಸರ್ಕಾರ ಡ್ಯಾಮನ್ನು ಕಟ್ಟೋದೊಂದು ಒಳ್ಳೆಯ ಉದ್ದೇಶ, ಹೌದು. ಹಾಗೆಯೇ ಈ ಮುಳುಗಡೆ ಆಗ್ತಿರೋ ಊರುಗಳಿಗೆ, ಜನಗಳಿಗೆ ಕಂಪನ್ಸೇಷನ್, ಪರಿಹಾರ ಕೊಡ್ತೀನಿ ಅಂತ ಅನೌನ್ಸ್ ಮಾಡಿ ಆಗಿದೆ. ಎ ಪೇಮೆಂಟ್ ಅಟ್ ಎ ಫಿಕ್ಸ್ಡ್ ರೇಟ್, ಒಂದು ಫಿಕ್ಸ್ಡ್ ರೇಟ್ ಇದೆ. ಫಾರ್ಮ್ ಹ್ಯಾಂಡ್, ಓಕೆ, ಇಷ್ಟು ಜಾಗ, ಫಾರ್ಮ್ ಹೊಲಕ್ಕೆ ಇಷ್ಟು. ಅಗ್ರಿಕಲ್ಚರಲ್ ಲ್ಯಾಂಡ್, ಏನು ಭತ್ತ ಬೆಳೀತಾರೆ, ಹಾಗೆಯೇ ತೆಂಗಿದೆ, ಅಡಿಕೆ ಇದೆ, ಅದಕ್ಕಿಷ್ಟು ಅಂತೇಳಿ. ಹೌಸ್, ಮನೆಗಿಷ್ಟು. ಕೌಶಡ್, ದನದ ಕೊಟ್ಟಿಗೆ, ಕೌಶಡ್, ಅದಕ್ಕೆ ಎಷ್ಟು. ಸಮ್ವೇರ್ ಆಲ್ಸೋ ಗಿವನ್ ಎ ಲ್ಯಾಂಡ್ ಎಲ್ಸ್ವೇರ್. ಹಾಗೆಯೇ ಇಷ್ಟೆಲ್ಲದಕ್ಕೂ ಇಷ್ಟೊಂದು ಲೆಕ್ಕ ಮಾಡಿ ನಮಗೆ ಬೇಕಾದ ಕಡೆಗೆ ಜಾಗ ಕೊಡ್ತಾರೆ. ನಾವು ಹೇಳಿದ ಜಾಗದಲ್ಲಿ ನಮಗೆ ಜಾಗ ಕೊಡ್ತಾರೆ. ದ ಗೌರ್ಮೆಂಟ್ ಹ್ಯಾಡ್ ಪ್ರೊವೈಡೆಡ್ ಟ್ರಾನ್ಸ್ಪೋರ್ಟ್ ಆಫ್ ದ ಫ್ಯಾಮಿಲೀಸ್ ಟು ಮೂವ್ ದರ್ ಬ್ಯಾಗ್ಸ್ ಆ್ಯಂಡ್ ಬ್ಯಾಗೇಜ್ ಟು ದ ನ್ಯೂ ಪ್ಲೇಸಸ್. ಹಾಗೆಯೇ ಹೊಸ ಜಾಗಗಳಿಗೆ ಹೋಗಲಿಕ್ಕೆ ದ ಗೌರ್ಮೆಂಟ್ ಹ್ಯಾಸ್ ಅರೇಂಜ್ಡ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್. ದ ಲಾರೀಸ್, the families, they moved with their bags and luggages, whatever they have.
ಆ ವ್ಯವಸ್ಥೆಯನ್ನು ಮಾಡಿಕೊಡುತ್ತೆ. ಇಟ್ ಹ್ಯಾಡ್ ಆಲ್ಸೋ ಸೆಂಟ್ ನೋಟಿಸಸ್ ಟು ದ ಲ್ಯಾಂಡ್ ಲಾರ್ಡ್ಸ್. ಹಾಗೆಯೇ ಲ್ಯಾಂಡ್ ಲಾರ್ಡ್ಸ್ಗಳಿಗೆ, ಜಮೀನ್ದಾರರಿಗೆ ನೋಟಿಸನ್ನು ಕೂಡ ಕೊಟ್ಟಿದೆ. ಆಸ್ಕಿಂಗ್ ದೆಮ್ ಟು ಮೂವ್ ಔಟ್ ಬಿಫೋರ್ ಸ್ಪೆಸಿಫೈಡ್ ಡೇಟ್. ಒಂದು ದಿನಾಂಕ ಕೊಟ್ಟಿದ್ದಾರೆ, ಆ ದಿನದ ಒಳಗಡೆ ನೀವು ಊರನ್ನ ಮನೆ ಖಾಲಿ ಮಾಡಿ ಊರು ಬಿಟ್ಟು ಹೋಗಿ. ಪರಮೇಶ್ವರಯ್ಯ ವಾಸ್ ಸೋ ಅನರ್ವ್ಡ್. ನೋಡಿ, ಹೀಗೆ ಇದೆಲ್ಲ ನೆನಪು ಮಾಡ್ಕೊಳ್ತಾ ಇರೋದು ನಮ್ಮ ಗಣಪಯ್ಯ. ಪರಮೇಶ್ವರಯ್ಯ ಏನಾಯಿತು, ಸೊ ಅನರ್ವ್ಡ್, ಅವನಿಗೆ ತುಂಬ ಕೋಪ ಬರುತ್ತೆ ನೋಟಿಸ್ ಸಿಕ್ಕಿದ್ರಿಂದ, ನನಗೆ ನೋಟಿಸ್ ಕೊಟ್ಟರು ಅಂತ ಹೇಳಿ. ಸೊ ಹಾಗಾಗಿ ಏನು ಮಾಡ್ತಾನೆ ಅವನು, ದಟ್ ಹಿ ಲೆಫ್ಟ್ ದ ವಿಲೇಜ್ ಆಲ್ಸೋ ಇಮಿಡಿಯೇಟ್ಲಿ. ಆದಷ್ಟು ಬೇಗ ಅವನು ನೋಟಿಸ್ ಬರೋಕ್ಕಿಂತ ಮುಂಚೆನೆ ಅವನು ಊರು ಬಿಟ್ಟು ಹೋಗ್ಬಿಡ್ತಾನೆ ಪರಮೇಶ್ವರಯ್ಯ. ವಿತ್ ಹಿಮ್ ವೆಂಟ್ ಇಸ್ ಬಾಂಡೆಡ್ ಲೇಬರರ್ ಹಾಳ ವಿತ್ ಹಿಸ್ ಫ್ಯಾಮಿಲಿ. ಅವನ ಜೊತೆಗೆ ಪರಮೇಶ್ವರನ ಏನು ಜೀತದ ಆಳಿದ್ದ ಬಾಂಡೆಡ್ ಲೇಬರ್ ಹಾಳ, ಅವನು ಕೂಡ ಹೋಗಿಬಿಡ್ತಾನೆ. ಸೊ ಅಲ್ಲಿ ಇದ್ದ 5 ಮನೆಯಲ್ಲಿ 2 ಮನೆ ಖಾಲಿಯಾಗಿದೆ. ನಾವು ದೇರ್ ವರ್ ಓನ್ಲಿ 3 houses ಲೆಫ್ಟ್ ಇನ್ ದ ಹೊಸಮನೆಹಳ್ಳಿ. ಯಾರದು? ಹೇರಂಬ ಹೆಗಡೆಯ ಮನೆ, ಹಿಸ್ ಫಾರ್ಮ್ ಹ್ಯಾಂಡ್ ಬೈರಾಸ್, ಹಾಗೇನೆ ಅವನ ಫಾರ್ಮ್ ಹ್ಯಾಂಡ್ ಬೈರ ಅವನಿಗೆ, ಹಾಗೇನೆ ಗಣಪಯ್ಯ. ಸೊ ಫಾರ್ಮ್ ಹ್ಯಾಂಡ್ ಅಂತ ಹೇಳಿದ್ರೆ ಕೆಲಸ ಮಾಡಲಿಕ್ಕೆ ಸಹಾಯಕಿರುವಂಥ ಕೆಲಸಗಾರರು, ರೈಟ್. ಹಾಗೆ ಗಣಪಯ್ಯ. ಈ 3 ಮನೆಗಳು ಮಾತ್ರ ಅಲ್ಲಿ ಇರುವಂಥದ್ದು. ದೇರ್ ವಾಸ್ ರೂಮರ್ ಅಂದರೆ ಏನು, ಹಾರಾಡು ಸುದ್ದಿ ಅಂತ ಹೇಳ್ತೀವಲ್ವ ನಾವು, ಗಾಸಿಪ್ಸ್ ಅಂತ. ಹಾಗೆ ದ ಕಂಪನ್ಸೇಷನ್ ಹ್ಯಾಡ್ ಬೀನ್ ಸ್ಯಾಂಕ್ಷನ್ ಟು ಹೇರಂಬ ಆಲ್ಸೋ. ಅವನಿಗೆ ಕೂಡ ಪರಿಹಾರ ಸಿಕ್ಕಾಗಿದೆ ಅಂತ ಎಲ್ಲೋ ಅವನಿಗೆ ಸುದ್ದಿ ತಿಳಿದಿದೆ. ಹಿ ಹ್ಯಾಡ್ ಪ್ಲಾಂಟೆಡ್ ರೈಸ್ ಸೀಡ್ಲಿಂಗ್ಸ್. ನೋಡಿ, ಭತ್ತ ಸಸಿಯನ್ನು ನೆಟ್ಟಿದ್ದಾನೆ ಅವನು, ಹೋಪಿಂಗ್ ಟು ಸ್ಟೇ ಆನ್. ಕಾರಣ ಎಷ್ಟೇ, ಈ ಮಳೆಗಾಲ ಬೇಡ, ಮುಂದಿನ ಮಳೆಗಾಲದಲ್ಲಿ ಹೋದ್ರಾಯ್ತು ಅಂತ ಹೇಳಿ, ಈಗ ಅವರಿಗೆ ಫಸಲನ್ನ ಪಡ್ಕೊಂಡು ಹೋಗುವ ಅಂತೇಳಿ ಹೋಪಿಂಗ್ ಟು ಸ್ಟೇ ಆನ್. ಒಂದು ಆಸೆ ಇತ್ತು, ಈ ಬೆಳೆ ಬೆಳ್ಕೊಂಡು ಕೈಲಿ ಸ್ವಲ್ಪ ಹಣ ಮಾಡ್ಕೊಂಡು ಹೋಗುವ ಅಂತೇಳಿ. ಬಟ್ ಇಫ್ ಹಿ ಡಿಡ್ ಗೆಟ್ ಇಸ್ ಮನಿ ಆ್ಯಂಡ್ ವಾಸ್ ಆಸ್ಕ್ಡ್ ಟು ಮೂವ್, ಪರಿಹಾರದ ಹಣ ಸಿಕ್ಕಾಗಿದೆ ಅವನಿಗೆ ಅಂತ ಹೋಗ್ಬೇಕು ಅವನು, ಹಿ ವುಡ್ ಹ್ಯಾವ್ ಟು ಮೂವ್. ಹಾಗಾಗಿ ಅವನು ಹೋಗಲೇಬೇಕಾಗಿರೋವಂಥ ಸ್ಟ್ರಿಕ್ಟ್ ಅದೊಂದು ಸಂದರ್ಭ ಅವನಿಗೆ. ಅದೇ ಸ್ಥಿತಿ ಗಣಪಯ್ಯನ ಕೂಡ ಇದೆ, ಆದರೆ ಅವ್ನು ಹೊಡ್ತಾ ಇಲ್ಲ, ಅವನಿಗೆ ಹಣ ಸಿಕ್ಕಲಿಲ್ಲ, ಎಲ್ಲೋ ಹೊಸ ಜಾಗ ಕೂಡ ಸಿಗಲ್ಲ ಅವನಿಗೆ, ರೈಟ್. ಆ್ಯಂಡ್ ಇಫ್ ಹೇರಮ್ಮ ವೆಂಟ್, ಸೊ ಹೇರಮ್ಮ ಹೆಗಡೆ ಹೋದರೆ ಭೈರ ಹಿಸ್ ಬಾಂಡೆಡ್ ಲೇಬರ್ ವುಡ್ ಗೋ ವಿತ್ ಹಿಮ್, ಅವನು ಕೂಡ ಅವನ ಜೊತೆಗೆ ಹೋಗಲೇಬೇಕು. ಆ್ಯಂಡ್ ದೆನ್ ದೇರ್ ವುಡ್ ಬಿ ಓನ್ಲಿ 1 house ಇನ್ ದ ವಿಲೇಜ್. ಸೊ ಇವರೆಲ್ಲ ಹೋಗ್ಬಿಟ್ರೆ ಊರಲ್ಲಿ ಉಳಿಯೋದು ಒಂದೇ ಮನೆ. ಯಾವುದದು? ಅದು ಎಸ್, ಗಣಪಯ್ಯಾಸ್, ನನ್ನ ಮನೆ. ಇದು ಗಣಪಯ್ಯನ ಆಲೋಚನೆಯಲ್ಲಿ. ಗಣಪಯ್ಯ ಸ್ಟ್ರೋಡ್ ಟುವರ್ಡ್ಸ್ ಹಿಸ್ ಹೌಸ್. ಸೊ ಮನೆ ಕಡೆಗೆ ಜೋರ ನಡ್ಕೊಂಡು ಹೋಗ್ತಾ ಇದ್ದಾನೆ. ಇಷ್ಟೆಲ್ಲ ತಲೆಯಲ್ಲಿ ಆಲೋಚನೆಗಳಿದೆ ಅವನಿಗೆ, ಜೀವನದ ಬಗ್ಗೆ, ಮುಂದಿನ ಭವಿಷ್ಯದ ಬಗ್ಗೆ ಹೆದರಿಕೆ ಇದೆ. ಆಸ್ ಇಫ್ ಹಿ ವಾಸ್ ಎಂಟರಿಂಗ್ ಎ ಫಾರೆಸ್ಟ್ ವೇರ್ ಟೈಗರ್ ಲರ್ಕಡ್. ನೋಡಿ, ಹಾಗೆ ಬರುವಾಗ ಅವನಿಗೆ ಎಲ್ಲೋ ಟೈಗರ್, ಹುಲಿ ಶಬ್ದ ಮಾಡೋದು ಕೇಳಿಸುತ್ತೆ, ಹೆದರ್ಕೊಳ್ತಾನೆ. ಹಾಗಾಗಿ ಮನೆ ಕಡೆಗೆ ಓಡಿ ಹೋಗ್ತಾನೆ. ದುಗ್ಗಜ್ಜ ಲೇ ಆನ್ ಎ ಬೆಡ್ ಆನ್ ಎ ಪ್ಲಾಟ್ಫಾರ್ಮ್ ಟು 1 side ಆಫ್ ದ ವರಾಂಡಾ. ಗಣಪಯ್ಯ ಮನೆ ಒಳಗಡೆ ಹೋಗಬೇಕು, ನೋಡ್ತಾನೆ ಅವರಪ್ಪ ದುಗ್ಗಜ್ಜ, ಪ್ರಾಯ ಆಗಿದೆ, ಒಂದು 90 ವರ್ಷ ಪ್ರಾಯ ಆಗಿರುವ ಅಜ್ಜ ದುಗ್ಗಜ್ಜ. ಅವನ ಅಪ್ಪ ಲೇ ಆನ್ ಎ ಬೆಡ್, ಹಾಸಿಗೆ ಮೇಲೆ ಮಲಗಿದ್ದಾನೆ. ಪ್ಲಾಟ್ಫಾರ್ಮ್ ಟು 1 side ಆಫ್ ದ ವರಾಂಡಾ, ಮನೆಯ ಏನು ಜಗಲಿ ಅಂತ ಹೇಳ್ತೀವಲ್ವ, ಅದರ ಒಂದು ಬದಿಯಲ್ಲಿ ಜಗಲಿ ಮೇಲೆ ಮಲಗಿದ್ದಾನೆ. ದುಗ್ಗಜ್ಜ ಗಣಪಯ್ಯ ಬಂದು ನೋಡ್ತಾನೆ. ಹಿ ಕಾಫ್ಡ್ ಅಂಡ್ ಗ್ರೋನ್ ಆನ್ ಸೀಯಿಂಗ್ ಹಿಸ್ ಸನ್. ಮಗ ಬಂದು ನೋಡಿ ಶಬ್ದ ಮಾಡ್ತಾನೆ, ಕೆಮ್ಮೋದು. ನಾನು ಇದೀನಿ ಅಂತ ಗುರುತಿಸ್ಕೊಳ್ಳಿಕ್ಕೆ ಇದನ್ನ ಮಾಡೋಂಥದ್ದು ಹಿರಿಯರ ಒಂದು ನ್ಯಾಕ್ ಅದು. ಗಣಪ ದುಗ್ಗಜ್ಜ ಮಾತಾಡ್ತಾನೆ, ಗಣಪ ಡಿಡ್ ಹೇರಮ್ಮ ಮೀಟ್ ಯು? ಓಕೆ, ಹೇರಮ್ಮ ಸಿಕ್ಕಿದ್ದು ನನಗೆ, ಮಾತಾಡಿದ್ದೆ ಅವನೊಟ್ಟಿಗೆ. ನೋ, ಐ ಆಮ್ ಕಮಿಂಗ್ ಫ್ರಮ್ ದ ಫಾರ್ಮ್. ಇಲ್ಲ, ನಾನು ತೋಟದಿಂದ ಬರ್ತಾ ಇದ್ದೀನಿ. ವೈ ಅಪ್ಪಯ್ಯ? ಕೇಳ್ತಾನೆ ಗಣಪಯ್ಯ, ಯಾಕೆ? ಡಿಡ್ ಹಿ ಕಮ್ ಹಿಯರ್? ಇಲ್ಲಿ ಬಂದಿದ್ದ ಹೇರಮ್ಮ? ದುಗ್ಗಜ್ಜ ಹೇಳ್ತಾನೆ, ಎಸ್, ಹಿ ಸೆಡ್ ಹಿ ವಾಂಟೆಡ್ ಟು ಸೀ ಯು. ನೋಡ್ಬೇಕಿತ್ತಂತೆ ನಿನ್ನ. ಇಟ್ ಲುಕ್ಸ್ ಆಸ್ ಇಫ್ ಹಿ ಈಸ್ ಪ್ಲಾನಿಂಗ್ ಟು ಲೀವ್ ದಿಸ್ ಇಯರ್. ಅವ್ನು ಮಾತ್ರ ಅನ್ನಿಸ್ತಾ ಇತ್ತು, ಅವನು ಈ ವರ್ಷ ಹೊರಡ್ತಾನ ಅವನು ಊರು ಬಿಟ್ಟು. ಗಣಪಯ್ಯಂಗೆ ಒಮ್ಮೆಲೆ ಶಾಕ್ ಆಗುತ್ತೆ. ರಿಯಲಿ? ಹೌದಾ? ಹಾಗೆ ಹೇಳಿದ್ದ ಅವನು. ಗಣಪಯ್ಯ ಹ್ಯಾಡ್ ಕಮ್ ಹೋಮ್ ಗ್ರಿಪ್ಡ್ ವಿತ್ ದ ಫಿಯರ್ ಆಫ್ ಲರ್ಕಿಂಗ್ ಟೈಗರ್. ಗಣಪಯ್ಯ ಮನೆಗೆ ಬಂದಾಗ ಏನಾಗಿತ್ತು, ಆ ಹುಲಿಯ ಶಬ್ದ ಕೇಳಿದ್ದ, ಹಾಗೆ ಬಂದಿದ್ದ. ಇಲ್ಲಿ ನೋಡಿದ್ರೆ ಇನ್ನೊಂದು ಹೆದರಿಕೆ ಶುರು ಆಯಿತು.
ವೇರ್ ವಾಸ್ ಇಟ್ ಹೈಡಿಂಗ್? ಹುಲಿ ಬಗ್ಗೆ ಯೋಚನೆ ಮಾಡ್ತಾನೆ. ಹಿಂದೆ ಮತ್ತೆ ಅವನು ಹೇರಂಬ ಹೆಗಡೆ ಮನೆಗೆ ಹೋಗಬೇಕು. ಎಲ್ಲಿ ಅಡಿಗೆ ಕೂತಿದೆ ಅದು? ಇನ್ ದ ಶೇಡ್ ಆಫ್ ವಿಚ್ ಟ್ರೀ? ಯಾವ ಮರದ ನೆರಳಲ್ಲಿ ಅಡಿಗೆ ಕೂತಿದೆಯೋ? ಬಿಹೈಂಡ್ ವಿಚ್ ಬೌಲ್ಡರ್? ಯಾಕಂದರೆ ದೊಡ್ಡ ದೊಡ್ಡ ಬಂಡೆಗಳಿದೆ ಆ ಊರಿನಲ್ಲಿ. ಯಾವುದು ಬಂಡೆ ಹಿಂದೆ ಏನೋ. ಹಿ ಹ್ಯಾಡ್ ಕಮ್ ಹೋಮ್ ಫಿಯರಿಂಗ್ ಫ್ರಮ್ ವೇರ್ ವುಡ್ ಇಟ್ ಸ್ಪ್ರಿಂಗ್ ಆನ್ ಹಿಮ್. ಸ್ಪ್ರಿಂಗ್ ಆನ್ ಹಿಮ್, ಲುಕ್ ಅಟ್ ದ ವರ್ಡ್. ಯಾವ ಕಡೆಯಿಂದ ಜಿಗಿದು ಬರುತ್ತೋ ಗೊತ್ತಿಲ್ಲ ಹುಲಿ. ಆ್ಯಂಡ್ ನೌ ಇಟ್ ಹ್ಯಾಡ್ ಸ್ಪ್ರಂಗ್ ಆನ್ ಹಿಮ್ ಫ್ರಮ್ ಬಿಹೈಂಡ್. ಸೊ ಇದು ನೋಡಿದ್ರೆ ಹಿಂಬದಿಂದ ಬಂತು ಅನ್ನೋ ಒಂದು ಹೆದರಿಕೆ ಅನ್ನೋ ಹಾಗೆ. ನೀವು ಬಿಹೈಂಡ್ ಕರೆಕ್ಷನ್ ಮಾಡ್ಕೊಳ್ಳಿ. ಬಿಹೈಂಡ್ ಹಿ ಸ್ಲಿಪ್ಡ್ ಹಿಸ್ ಫೀಟ್ ಬ್ಯಾಕ್ ಇನ್ ಟು ದ ಸ್ಲಿಪ್ಪರ್ಸ್. ಕೈ ಅಲ್ಲಿ ಇದ್ದಂತಹ ಮೆಟ್ಟನ್ನು ಹಾಕೊಳ್ತಾನೆ. ಹಿ ಹ್ಯಾಡ್ ಜಸ್ಟ್ ಟೇಕನ್ ಆಫ್ ಆ್ಯಂಡ್ ವಾಕ್ಡ್ ಔಟ್ ಅಗೇನ್. ಮತ್ತೆ ಮನೆಯಿಂದ ಹೊರಗಡೆ ಓಡ್ತಾನೆ, ಹೋಗಿ ಹೇರಮ್ಮನನ್ನು ಮಾತಾಡ್ಸ್ಲಿಕ್ಕೆ ಅಂತ ಹೇಳಿ. ಹಿಸ್ ವೈಫ್, ಗಂಡ ಹೋಗೋದನ್ನ ಅವನ ಹೆಂಡತಿ ನೋಡ್ತಾಳೆ. ಹೂ ಹ್ಯಾಡ್ ಬೀನ್ ಸ್ಟ್ಯಾಂಡಿಂಗ್ ಬೈ ದ ಡೋರ್. ಮನೆಯ ಬಾಗಿಲ ಬದಿಯಲ್ಲಿ ನಿಂತ್ಕೊಂಡಿದ್ಲು. ಸೊ ನೋಡ್ತಾಳೆ, ಗಂಡ ಬಂದ, ಮಾವನ ಮಾತು ಕೇಳಿ ಮತ್ತೆ ವಾಪಸ್ ಹೋದ. ನೋಡಿ ಅವಳು ವೆಂಟ್ ಇನ್ ಡೋರ್ಸ್, ಒಳಗೆ ಹೋಗ್ತಾಳೆ. ಗಣಪಯ್ಯನ ಹೆಂಡತಿ, ಅವಳ ಪಾತ್ರವನ್ನು ಸಿನಿಮಾದಲ್ಲಿ ಮಾಡಿದಂಥವರು ಸೌಂದರ್ಯ ನಾಗಿ ಪಾತ್ರದಲ್ಲಿ ಅವರು ಕಾಣಿಸ್ಕೊಳ್ತಾರೆ. ಸೊ ಅವರು ಒಳಗಡೆ ಹೋದರು. ಹೇರಂಬ ಹ್ಯಾಡ್ ಟೋಲ್ಡ್ ಹಿಮ್ ದೇ ಶುಡ್ ಸ್ಪೆಂಡ್ ಎ ಇಯರ್ ಟುಗೆದರ್. ಮೊದಲು ಹೇರಂಬ ಮಾತಾಡಿದ್ದ, ಈ ವರ್ಷ ಜೊತೆಗಿರುವ ಇಲ್ಲೇ. ಹಿ ಹ್ಯಾಸ್ ಆಸ್ಕ್ಡ್ ಫಾರ್ ಎ ಲ್ಯಾಂಡ್ ನಿಯರ್ ಅನಂತಪುರ. ಆಯಿತಾ, ಈ ವರ್ಷ ಇರುವ ಸರ್ಕಾರದವ್ರಿಗೆ ಆ ಕಂಪನ್ಸೇಷನ್ ಕೊಡ್ತಾರಲ್ವಾ, ಆ ಸಬ್ಮರ್ಷನ್ ಆಫೀಸ್, ಅವ್ರಿಗೆ ಹೇಳಿದ್ದ ನನಗೆ ಅನಂತಪುರದ ಹತ್ರ ಜಾಗ ಬೇಕು ಅಂತ ಹೇಳಿ. ಸೊ ಅವ್ರು ರೆಡಿ ಇರ್ತಾರೆ. ಬಟ್ ಹಿ ಹ್ಯಾಡ್ ಡಿಸೈಡೆಡ್ ಟು ಸ್ಟೇ ಆನ್ ಥ್ರೂಟ್ ದ ಮಾನ್ಸೂನ್. ಆದರೆ ಈ ಮಳೆಗಾಲ ಮುಗೀಲಿ. ಆ್ಯಂಡ್ ಟು ಮೂವ್ ಟು ದ ನ್ಯೂ ಪ್ಲೇಸ್ ಆಫ್ಟರ್ ದ ರೈನಿ ಸೀಸನ್. ಈ ಮಳೆಗಾಲ ಮುಗಿದ ಮೇಲೆ ಮತ್ತೆ ಹೊಸ ಜಾಗಕ್ಕೆ ಹೋಗೋದು ಅಂತ ತೀರ್ಮಾನ ಆಗಿತ್ತು. ಇಬ್ಬರು ಮಾತಾಡ್ಕೊಂಡಿದ್ರು ಹಾಗೆ. ಸೊ ವಾಟ್ ಹ್ಯಾಡ್ ಹ್ಯಾಪನ್ ನೌ ಫಾರ್ ಹಿಮ್? ಗಣಪಯ್ಯ ಯೋಚನೆ ಮಾಡ್ತಾ ಹೋಗ್ತಾನೆ, ಈಗೇನಾಯ್ತು ಇವನಿಗೆ? ಅಷ್ಟು ಮಾತಾಡಿ ಈಗ ಮತ್ತೆ ಹೊರಟಿದ್ದಾನಲ್ಲ ಅವನು. ವಾಂಟ್ ಟು ಮೂವ್ ಆಲ್ ಆಫ್ ಎ ಸಡನ್. ಗಣಪಯ್ಯ ವೈಫ್ಡ್ ಇಸ್ ಸ್ವೆಟ್ ಆಫ್ ಹಿಸ್ ಫೇಸ್. ಸೊ ಹೆದರಿಕೆ, ಜೀವನ, ಭವಿಷ್ಯ ನೆನಪು ಮಾಡ್ಕೊಂಡು ಗಣಪಯ್ಯ ಬೆವರನ್ನ ಒರೆಸ್ಕೊಳ್ತಾನೆ ಹಣೆ ಮೇಲಿಂದು. ವಿತ್ ಹಿಸ್ ಟವಲ್ ಆನ್ ಹಿಸ್ ಶೋಲ್ಡರ್ ಆ್ಯಂಡ್ ವಾಕ್ಡ್ ಡೌನ್ ದ ವ್ಯಾಲಿ ಟುವರ್ಡ್ಸ್ ಹೇರಂಬಸ್ ಫಾರ್ಮ್. ಹೇರಂಬಸ್ ಫಾರ್ಮ್, ತೋಟದ ಮನೆ ಕಡೆಗೆ ಹೊರಡ್ತಾನೆ. ಒಂದು ಕಡೆ ಹೆದರಿಕೆ ಇದೆ, ಎಲ್ಲಿ ಹುಲಿ ಇದೆ ಅಂತ ಹೇಳಿ. ಇನ್ನೊಂದು ಕಡೆಗೆ ಮುಳುಗಡೆಯ ಹೆದರಿಕೆ ಇದೆ. ದೇರ್ ಇಸ್ ಅ ಗ್ರೇಟ್ ಕಮೋಷನ್. ದೂರ ಹೋಗ್ತಾ ಇದ್ದಾನೆ, ಮನೆ ಹತ್ರ ದೂರದಲ್ಲಿ ಕಾಣಿಸ್ತಾ ಇದೆ, ಜನಜಂಗುಳಿ ಕಾಣಿಸುತ್ತೆ. ಕಮೋಷನ್ ಅಂದರೆ ತುಂಬ ಜನ ಗಲಾಟೆ ಮಾಡುವಂಥದ್ದು, ಜನ ಏನೋ ಕೆಲಸ ಮಾಡ್ತಾ ಇದ್ದಾರೆ. ಅಟ್ ದ ಫಾರ್ಮ್ ಪೀಪಲ್ ವರ್ ಪುಲ್ಲಿಂಗ್ ದ ಥ್ಯಾಚ್ಡ್ ರೂಫಿಂಗ್ ಆಫ್ ದ ಫಾರ್ಮ್ ಹೌಸ್. ನೋಡಿ, ಒಂದು ತೋಟದ ಮನೆ, ಆ ತೋಟದ ಮನೆಯ ಹಂಚುಗಳನ್ನೆಲ್ಲ ಇಳಿಸ್ತಾ ಇದ್ದಾರೆ. ಇಷ್ಟು ಗಲಾಟೆ ಆಗ್ತಾ ಇದೆ. ದ ಹೌಸ್ ಟು ವಾಸ್ ಇನ್ ಎ ಬಜಲ್. ಮನೆ ಒಳಗಡೆ ಕೂಡ ಗಲಾಟೆ ಇದೆ. ದ ಕೌಶಡ್ ವಾಸ್ ಬೀಯಿಂಗ್ ಡಿಸ್ಮ್ಯಾಂಟಲ್ಡ್. ಕೌಶಡ್, ದನದ ಕೊಟ್ಟಿಗೆ, ಅದು ಪೂರ್ತಿ ತೆಗೆದಾಗಿದೆ. ಲಾಂಗ್ ವುಡನ್ ರೂಫಿಂಗ್ ಬೀಮ್ಸ್ ವರ್ ಪುಲ್ ಡೌನ್. ವುಡನ್ ಬೀಮ್ಸ್, ಬೀಮ್ ಹಾಕ್ತಾರೆ ತಾರಸಿಗೆ, ಅಲ್ಲಿ ಚಾವಣಿ ಮಾಡ್ತಾರಲ್ವಾ, ಅದನ್ನೆಲ್ಲ ತೆಗೆದು ಕೆಳಗಿಟ್ಟಾಗಿದೆ. ಆ್ಯಂಡ್ ಸ್ಟೇಕಡ್, ಎಲ್ಲ ಒಟ್ಟು ಮಾಡಿ ಜೋಡಿಸಿಟ್ಟಿದ್ದಾರೆ. ಲೇಬರರ್ಸ್ ಫ್ರಮ್ ದೇವರು ಕಮ್ಯುನಿಟಿ. ದೇವರು ಅಂತ ಹೇಳಿದ್ರೆ ಅಲ್ಲಿಯ ಒಂದು ಪರ್ಟಿಕ್ಯುಲರ್ ಜಾತಿ ಕೆಲಸ ಮಾಡುವಂತಹ ಒಂದು ಕಮ್ಯುನಿಟಿ ಅವರು. ಆ ಕಮ್ಯುನಿಟಿಯ ಜನ ಇದ್ದಾರೆ ಕೆಲಸ ಮಾಡಲಿಕ್ಕೆ. ಅವರು ಯಾವ ಊರಿನವರು? ದೇ ಆರ್ ಫ್ರಮ್ ಅರಳಗೋಡು. ಅವರು ಅರಳಗೋಡ್ನವರು. ಅವರು ಬ್ಯುಸಿ ಆನ್ ದ ಜಾಬ್. ಸೊ ಎಲ್ಲ ಕೆಲಸ ಮಾಡಲಿಕ್ಕೆ ದೇವರು ಕಮ್ಯುನಿಟಿಯ ಜನಗಳು ಕೆಲಸ ಮಾಡ್ತಾ ಇದ್ದಾರೆ. ಸೊ ಇಟ್ ವಾಸ್ ಸರ್ಟನ್ ದಟ್ ಹೇರಂಬ ವಾಸ್ ಲಿವಿಂಗ್. ದೂರದಿಂದ ನೋಡಿದ ಗಣಪಯ್ಯಂಗೆ ಗೊತ್ತಾಯಿತು, ಓಹ್ ಇವನು ಹೇರಂಬ ಹೊರಟ, ಇಡೀ ಬಿಡಾರ ಕಿತ್ಕೊಂಡು ಹೋಗ್ತಾ ಇದ್ದಾನೆ ಅಂತ ಗೊತ್ತಾಗತ್ತೆ. ಬಟ್ ವೈ? ಯಾಕೆ ಹೊರಟ ಇವನು? ಸೀಯಿಂಗ್ ಗಣಪಯ್ಯ ಕ್ಲೈಂಬಿಂಗ್ ಅಪ್ ದ ಸ್ಟೆಪ್ಸ್ ಆಫ್ ದ ಗಾರ್ಡನ್. ಗಣಪಯ್ಯ ಬರೋದನ್ನು ನೋಡ್ತಾನೆ ಹೇರಂಬ. ಹೇರಂಬ ಕೇಮ್ ಫಾರ್ವರ್ಡ್. ಅವನು ಕೂಡ ಮುಂದೆ ಬರ್ತಾನೆ. ಗಣಪಯ್ಯನ ನೋಡಿ ತುಂಬ ಆತ್ಮೀಯ. ಯಾಕೆಂದರೆ ಎಷ್ಟೋ ವರ್ಷಗಳಿಂದ, 50 ವರ್ಷಗಳಿಂದ ಜೊತೆಗಿದ್ದಂಥವ್ರು ಈ ಒಮ್ಮೆಗೆ ದೂರ ಆಗ್ತಾ ಇದ್ದಾರೆ. ನೋಡಿ ಅವನು ಎಷ್ಟು ಚೆನ್ನಾಗಿ ಮಾತಾಡ್ತಾನೆ. ಗಣಪಯ್ಯ, ಐ ಹ್ಯಾಡ್ ಬೀನ್ ಟು ಯುವರ್ ಹೌಸ್, ಡಿಡ್ ಯುವರ್ ಫಾದರ್ ಟೆಲ್ ಯು? ನಿಮ್ಮ ಮನೆಗೆ ಹೋಗಿದ್ದೆ, ನಿಮ್ಮಪ್ಪ ಹೇಳಿದ್ರ ನಾನು ಬಂದಿದ್ದನ್ನು? ಎಸ್ ಹಿ ಡಿಡ್. ಐ ಜಸ್ಟ್ ರಿಟರ್ನ್ ಫ್ರಮ್ ದ ಫಾರ್ಮ್. ಈಗ ತಾನೇ ತೋಟದಿಂದ ವಾಪಸ್ ಬಂದೆ. ಐ ಕೇಮ್ ಆ್ಯಸ್ ಸೂನ್ ಆ್ಯಸ್ ಐ ಹರ್ಡ್ ಯು ವುಡ್ ಕಮ್ ಟು ಸಿ ಮೀ. ಬಟ್ ವೈ ಆಲ್ ದಿಸ್? ನನಗೆ ವಿಷಯ ಗೊತ್ತಾದ ತಕ್ಷಣ ನಾನು ಬಂದೆ. ಏನು ಕತೆ ಇದು? ಯಾಕೆ ಹೊರಡ್ತಾ ಇದೆಯಾ ನೀನು? ಏನೆಲ್ಲ ಇದು? ಕೇಳ್ತಾನೆ ಕಾರಣವನ್ನ. ದಿಸ್ ಇಸ್ ದ ರೀಸನ್ ಐ ಕೇಮ್ ಟು ಯು. ನಿಮ್ಮ ಮನೆಗೆ ಬಂದಿದ್ದು ಇದೇ ಕಾರಣಕ್ಕೆ. ಟು ಟೆಲ್ ಯು ಅಬೌಟ್ ದಿಸ್.
ನನಗೆ ಊರು ಬಿಟ್ಟು ಹೋಗ್ತಾ ಇದ್ದೀನಿ, ಈ ವಿಷಯ ತಿಳಿಸ್ಲಿಕ್ಕೆ ಅಂತ ಬಂದಿದ್ದೆ. ಕಮ್ ಟು ಸಿ ಮೀ, ಕಮ್ ಹಿಯರ್, ಲೆಟ್ಸ್ ಸಿಟ್ ಡೌನ್. ನಾನು ನೋಡ್ಲಿಕ್ಕೆ ಬಂದೆ ಅಲ್ವಾ, ಬಾ ಇಲ್ಲಿ ಕೂತ್ಕೊ ಅಂತೇಳಿ ಇಬ್ಬರು ಜಗಲಿ ಮೇಲೆ ಕೂತ್ಕೊಳ್ತಾರೆ. ಆಸ್ ಗಣಪಯ್ಯ ಫಾಲೋಡ್ ಹೇರಂಬ ಆನ್ ಟು ದ ವರಾಂಡಾ, ಸ್ಯಾಟ್ ಆನ್ ಮ್ಯಾಟ್ ವಿತ್ ಹಿಮ್. ಮ್ಯಾಟ್ ಹೋಗಿ ಚಾಪೆ ಮೇಲೆ ಕೂತ್ಕೊಳ್ತಾರೆ. ಹೇರಂಬ ಲುಕ್ ಟುವರ್ಡ್ಸ್ ದ ಡೋರ್. ಹೇರಂಬ ಏನು ಮಾಡ್ತಾನೆ, ಹಿಂದೆ ತಿರುಗಿ ಮನೆಯ ಬಾಗಿಲು ನೋಡ್ತಾನೆ. ಮನೆ ಒಳಗಡೆ ಹೆಂಡತಿ ಮಗಳಿದ್ದಾಳೆ. ಟು ಸೆಟ್ ಟು ಹಿಸ್ ಡಾಟರ್, ಮಗಳಿಗೆ ಹೇಳ್ತಾನೆ ಜೋರಾಗಿ, ಕೂಸೆ ಗಣಪಯ್ಯ ಹ್ಯಾಸ್ ಕಮ್, ಗಣಪಯ್ಯ ಹ್ಯಾಸ್ ಕಮ್, ಗಣಪಯ್ಯ ಬಂದಿಯಾನೆ. ಜೋರಾಗಿ ಹೇಳ್ತಾನೆ. ಕಾರಣ ಏನು, ಬಟ್ ಲೌಡ್ ಎನಫ್ ಟು ಫಾರ್ ಹಿಸ್ ವೈಫ್ ಟು ಹಿಯರ್ ಹಿಮ್. ಹೆಂಡತಿ ಕೂಡ ಕೇಳಿಸ್ಲಿ. ಕೂಸೆ ಅಂತ ಹೇಳಿದ್ರೆ ಹೆಂಡತಿಗಲ್ಲ, ಮಗಳಿಗೆ. ಜೊತೆಗೆ ಹೆಂಡತಿ ಕೇಳಿಸಿದ ಜೋರಾಗಿ ಹೇಳ್ತಾನೆ ಗಣಪಯ್ಯ ಬಂದಿಯಾನೆ, ಬಿಕಾಸ್ ಇಟ್ಸ್ ಅ ವೆರಿ ಸೀರಿಯಸ್ ಇಶ್ಯೂ. ಸೊ ಹುಟ್ಟಿದಾಗಿಂದ ಜೊತೆಗಿದ್ದಂಥವ್ರು ಇದ್ದಕ್ಕಿದ್ದಾಗೆ ಇಲ್ಲಿಂದ ಹೊರಡ್ತಾ ಇದ್ದಾರೆ ಅಂತ ಹೇಳಿದಾಗ ಆ ಸಂಸಾರಗಳು, ಆ ಒಂದು ಆತ್ಮೀಯತೆ, ಬಾಂಧವ್ಯ, ಊರಲ್ಲಿದ್ದದ್ದೇ ಈ 3 ಮನೆಗಳು ಅಲ್ವಾ, ಅಷ್ಟು ಪ್ರೀತಿ ಇರುತ್ತೆ. ಈಗ ಅವ್ರು ಹೊರಡ್ತಾ ಇದ್ದಾರೆ, ಮನಸ್ಸುಗಳ ಮುರಿದೋಗಿದೆ, ನುಚ್ಚುನೂರಾಗಿದೆ, ಗಾಜು ಹೊಡೆದ ಹಾಗೆ. ಸೊ ಗಣಪಯ್ಯ ದುಃಖದಲ್ಲಿದ್ದಾನೆ. ಹೇರಮ್ಮ ಮಾತಾಡ್ತಾನೆ. ಮೈ ರೆಕಾರ್ಡ್ಸ್ ಹ್ಯಾವ್ ಬಿನ್ ಫೈನಲೈಸ್ಡ್ ಅಟ್ ದ ಸಬ್ಮೋಷನ್ ಆಫೀಸ್ ಗಣಪಯ್ಯ. ಅಂದರೆ ರೆಕಾರ್ಡ್ಸ್ ಏನು ಫೈಲು ಫೈನಲ್ ಆಗಿದೆ. ಆ್ಯಂಡ್ ಹಿ ಸೆಡ್, ಐ ಮೈ ಸೆಲ್ಫ್ ಸಾ ದ ಪೇಪರ್ಸ್. ನಾನೇ ಹೋಗಿ ಎಲ್ಲ ಪೇಪರ್ಸ್ನ ನೋಡಿ ಬಂದೆ. ದ ಫಾರ್ಮ್, ಫೀಲ್ಡ್, ಹೌಸ್. ನೋಡಿ, ತೋಟ, ಹೊಲ ಆ್ಯಂಡ್ ಹೌಸ್, ಮನೆ ವರ್ ವ್ಯಾಲ್ಯೂಡ್ ಅಟ್ 50,000 rupees ಫಾರ್ ನೌ. ಇವತ್ತಿನ ಮಾರ್ಕೆಟ್ ರೇಟಿಗೆ ಎಲ್ಲ ಒಟ್ಟು ಸೇರಿ 50,000 ಹಣ ಕೊಡ್ತಾರಂತೆ. ದ ಮನಿ ಹ್ಯಾಸ್ ಬಿನ್ ಸ್ಯಾಂಕ್ಷನ್. 50,000 ಕೊಡ ಹಣ ಬಂದಾಗಿದೆ. ದ ಅನಂತಪುರ ಲ್ಯಾಂಡ್ ಟು ಈಸ್ ಇನ್ ಮೈ ನೇಮ್. ಅನಂತಪುರದ ಜಾಗ ಕೂಡ ನನ್ನ ಹೆಸರಿಗೆ ಆಗಿದೆ ಅಂತೆ. ದೇ ಹ್ಯಾವ್ ಆಲ್ಸೋ ಪ್ರೊವೈಡೆಡ್ ಮನಿ ಫಾರ್ ಮೀ ಟು ಕ್ಲಿಯರ್ ಫಾರೆಸ್ಟ್ ಲ್ಯಾಂಡ್ ಫಾರ್ ಕಲ್ಟಿವೇಶನ್. ನೋಡಿ, ಸೊ ಹಣ ಮತ್ತೆ ಸಿಕ್ಕಿದೆ. ಯಾವುದಕ್ಕೆ ಅದು, ಆ ಕಾಡು ಒಂದು ಹಾಡಿ ಇತ್ತಲ್ವ ಅವ್ರದ್ದು, ಅದನ್ನು ಕೂಡ ಕಟ್ ಮಾಡಿದ್ದಕ್ಕೆ, ಅವನು ಮಾಡ್ಕೊಂಡೋದಕ್ಕೆ, ಅದಕ್ಕೂ ಕೂಡ ಹಣ ಸಿಕ್ಕಾಗಿದೆ. ಇವನೇ ಮಾಡ್ಕೊಂಡೋದು ಅದು. ಐ ವಿಲ್ ಹ್ಯಾವ್ ಟು ಮೂವ್ ಫ್ರಮ್ ಹಿಯರ್ ಟುಡೇ ಆರ್ ಟುಮಾರೋ ಎನಿವೇ. ಸೊ ಇವತ್ತು ಕೆಲಸ ಆದರೆ ಇವತ್ತೇ, ಇಲ್ಲಿ ಸ್ವಲ್ಪ ಬಾಕಿ ಉಳಿದ್ರೆ ನಾಳೆ ಇಲ್ಲಿಂದ ಹೊರಡ್ತೀವಿ. ವೈ ಶುಡ್ ಸ್ಟೇ ಆನ್ ಆ್ಯಂಡ್ ಸ್ಟ್ರೈನ್ ಮೈ ಸೆಲ್ಫ್ ಥ್ರೂ ದ ಮಾನ್ಸೂನ್. ಈ ಮಳೆಗಾಲದಲ್ಲಿ ಇಲ್ಲಿದ್ಕೊಂಡು ಯಾಕೆ ಹಿಂಸೆ ಅನುಭವಿಸ್ಬೇಕು? ಕಷ್ಟ ಆಗುತ್ತೆ ಮಳೆಗಾಲದಲ್ಲಿ ಇರೋದಕ್ಕೆ. ಕ್ರೇವಿಂಗ್ ಟು ರೂಪ್ ಎ ಪ್ರಾಫಿಟ್, ಕ್ರೇವಿಂಗ್ ಟು ರೀಪ್ ಎ ಪ್ರಾಫಿಟ್. ಭತ್ತ ಸಸಿ ನೆಟ್ಟಾಗಿದೆ, ಅದು ಬಂದು ಫಲ ಕೊಟ್ಟು ನಾನೊಂದು ಕಟಾವು ಮಾಡಿ ಅದರಿಂದ ಬರುವ ಲಾಭಕ್ಕೆ ನಾನು ಕಾಯ್ತಾ ಕೂತ್ಕೊಂಡ್ರೆ, ಆ್ಯಂಡ್ ಹಾರ್ವೆಸ್ಟಿಂಗ್ ಅರೆಕನ, ಹಾಗೆ ಅಡಿಕೆ ಬರುತ್ತೆ ಅಂತ ಕಾಯ್ತಾ ಕೂತ್ಕೊಂಡ್ರೆ, ಆ್ಯಂಡ್ ಪ್ಯಾಡಿ ಭತ್ತೆ ಬರುತ್ತೆ ಅಂತ ಕಾಯ್ತಾ ಕೂತ್ಕೊಂಡ್ರೆ, ಹೂ ನೌ ಹೌ ಹೈ ದ ವಾಟರ್ ವಿಲ್ ರೈಸ್ ದಿಸ್ ಇಯರ್, ಹೂ ನೋಸ್, ಯಾರಿಗೆ ಗೊತ್ತು? ಈ ವರ್ಷ ಶರಾವತಿ ನೀರು ಈ ಡ್ಯಾಮಿಂದಾಗಿ ತುಂಬಿ ಎಷ್ಟು ಎತ್ತರಕ್ಕೆ ಬರುತ್ತೆ, ಯಾರಿಗೆ ಗೊತ್ತು? ದ ಹಿಲಾಕ್ ಮೇ ನಾಟ್ ಡ್ರೋನ್. ಓಕೆ, ಶೀತ ಪರ್ವತ ಮುಳುಗದೆ ಇರ್ಬೋದು, ಬಟ್ ವೇರ್ ಇಸ್ ದ ಗ್ಯಾರಂಟಿ ದಟ್ ಅವರ್ ಲ್ಯಾಂಡ್ಸ್ ಓನ್? ಸೊ ಶೀತ ಪರ್ವತ ಮುಳುಗದೆ ಇರ್ಬೋದು, ಬಟ್ ನಮ್ಮ ಭೂಮಿ ಮನೆಗಳು ಮುಳುಗಲ್ಲ ಅಂತ ಏನು ಗ್ಯಾರಂಟಿ? ತುಂಬ ಬೇಜಾರಲ್ಲಿ ಅವನು ಮಾತಾಡ್ತಾನೆ. ದಟ್ಸ್ ವೈ ಐ ಹ್ಯಾವ್ ಡಿಸೈಡೆಡ್ ಟು ಮೂವ್. ಹಾಗಾಗಿ ಹೊರಡಲಿಕ್ಕೆ ನಾನು ರೆಡಿಯಾಗಿದ್ದೀನಿ. ದ ಗೌರ್ಮೆಂಟ್ ಲಾರೀಸ್ ಆರ್ ಕಮಿಂಗ್ ಟುಮಾರೋ ಟು ಟ್ರಾನ್ಸ್ಪೋರ್ಟ್ ಎವ್ರಿಥಿಂಗ್. ಈ ದೇವ್ರ ಕಮ್ಯುನಿಟಿ ಎಲ್ಲ ಕೆಲಸ ಮಾಡಿರ್ತಾರೆ, ತೆಗೆದಿರ್ತಾರೆ. ಹಂಚು, ಟ್ರೀಪು ಎಲ್ಲ ಕೂಡ ತೆಗ್ದಿರೆ. ನಾಳೆ ಲಾರಿಗಳು ಬರುತ್ತೆ ಸರ್ಕಾರದ್ದು, ಅದರಲ್ಲಿ ಹೊರಡೋದೆ. ಇಷ್ಟೆಲ್ಲ ಹೇರಂಬ ಹೆಗಡೆ ತನ್ನ ಆತ್ಮೀಯ ಮಿತ್ರ ಗಣಪಯ್ಯನಿಗೆ ಹೇಳ್ತಾನೆ. ಇದನ್ನು ಕೇಳಿಸ್ಕೊಳ್ಳೋವಾಗ ಆ ಗಣಪಯ್ಯನ ಮುಖದಲ್ಲಿ ತನ್ನ ಭವಿಷ್ಯ ತುಂಬ ಕಷ್ಟದಲ್ಲಿ ಕಾಣುತ್ತೆ. ಯಾಕೆಂದರೆ ಇವನು ದೊಡ್ಡ ಶ್ರೀಮಂತ, ಇವನಿಗೆ 50,000 ಹಣ ಸಿಗ್ತಾ ಇದೆ, ಅನಂತಪುರದ ಜಮೀನು ಕೂಡ ಇವನ ಹೆಸರಿಗೆ ಆಗಿದೆ, ಇನ್ನು ಹೊರಡ್ತಾ ಇದ್ದಾನೆ. ನನ್ನ ಕತೆ ಏನು? ಐ ಡಿಡ್ಂಟ್ ಗೆಟ್ ಎ ಕಂಪನ್ಸೇಷನ್ ಬಿಕಾಸ್ ಮೈ ಫೈಲ್ ವಾಸ್ ಲಾಸ್ಟ್ ಬೈ ದ ಶೆಟ್ಟಿ ಫೆಲೋ. ವಾಟ್ ಶಾಲ್ ಐ ಡೂ ನೌ? ನಾನೇನು ಮಾಡಲಿ? ಇದೇ ಆಲೋಚನೆಯಲ್ಲಿ ಗಣಪಯ್ಯ ಚಿಂತೆ ಮಾಡ್ಕೊಂಡಿದ್ದಾನೆ. ಹೇರಂಬ ಹೆಗಡೆ ಅವನ ಡಿಸಿಷನ್ನ ಹೇಳಿ ಆಯಿತು, ಏನು ಮಾಡೋದು? ಸೊ ಇಲ್ಲಿಗೆ 4ನೇ ಸೆಷನ್ನ ಮುಗಿಸ್ತಾ ಇದ್ದೀನಿ. ಐ ಆಮ್ ಯೋಗೇಶ್ DH with English classes.
Thank you. See you in the video session 5.